ಮತಾಂತರ ಅಂದ್ರೆ ಹೆಂಗೆ ಇವ್ರು ಏನು ಮಾಡ್ತಾರೆ ಯಾರು ಇವರೆಲ್ಲ ನಿಮ್ಗೆ ಏನಾಗಬೇಕು ಸರ್ ಸ್ವಂತ ನಮ್ಮ ಅಕ್ಕನ ಗಂಡ ಅಣ್ಣ ಅವ್ರ ತಮ್ಮ ಅವ್ರ ತಾಯಿ ಇವರೇ ಮತಾಂತರದ ಹೆಡ್ ಆಫೀಸರು ಅವ್ರಿಗೆಲ್ಲ ಕುಮ್ಮ ಕೊಡ್ತಿರೋದು ಪಾತ್ರಂಗಡಿ ರವಿ. ಈಗ ಎಂಟೈರ್ ಫ್ಯಾಮಿಲಿ ಸೇರಿ ನಮ್ಮ ಫ್ಯಾಮಿಲಿ ಮುಗಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಏನೀಗಂದರೆ ಅವ್ರು ಏನು ಒಳಗುಟ್ಟಲ್ಲಿ ಏನೇನು ಸಂಚು ಮಾಡ್ತಾಯಿದ್ದಾರೆ ಅದನ್ನು ನಾವು ಬೀದಿಗೆ ತರ್ತಾಯಿದ್ದೀವಿ. ಏಕೆಂದರೆ ನಮ್ಮ ಅಕ್ಕನ ಅವ್ರ ಮನೆಗೆ ಕೊಟ್ಟಿದ್ದೀವಿ. ಅವ್ರು ಏನು ಹೇಳ್ತಿದ್ದಾರೆ, ನಮ್ಮ ಅಕ್ಕನಿಗೆ ಒಂದು ಡೈವರ್ಸ್ ಕೊಡಿಸ್ತೀನಿ, ಇಲ್ಲ ಮತಾಂತರ ಮಾಡ್ತೀನಿ, ಇಲ್ಲ ನಿಮ್ಮ ಕೊಲೆ ಮಾಡ್ತೀನಿ ಅಂತ ನಮ್ಮ ಜೀವ ಬೆದರಿಕೆ ಆಗ್ತಾರೆ. ಎಂಟೈರ್ ಅವ್ರ ಫ್ಯಾಮಿಲಿ ಅವ್ರು ಸೇರಿ ಎಲ್ಲ ನಮ್ಗೆ ಧಮಕಿ ಆಗ್ತಿದೆ ಸರ್. ಈಗ ಅವ್ರಿಗೆ ಏನು ಮಾಡಬೇಕು ಅಂತ ಕಾನೂನಿಗೆ ಬಂದಿದೆ ಸರ್. ಇಲ್ಲಿ ನೋಡಿದ್ರೆ ಅವ್ರನ್ನೆಲ್ಲ ಬಿಟ್ಟು ಕಳಿಸಿದ್ದಾರೆ. FIR ಆಗಿದೆ ಸರ್. FIR ರಾತ್ರಿ 2 ಗಂಟೆ ನಮ್ಮ ಸಂಘಟನೆಕಾರರೆಲ್ಲ ಬಂದು FIR ಮಾಡಿಸಿದ್ದಾರೆ. ಈಗ ನೋಡಿದ್ರೆ ಬಿಟ್ಟು ಕಳಿಸಿದ್ದಾರೆ ಅವರು. ಈ ಮತಾಂತರ ಅಂದ್ರೆ ಹೆಂಗೆ ತುಂಬ ವರ್ಷದಿಂದ ನಡೀತೈತಂತಲ್ಲ ಸರ್? ಕಡಿಮೆ ಅಂದರೆ 7-8 ವರ್ಷದಿಂದ ತುಂಬ ಫ್ಯಾಮಿಲಿ ಹಾಳು ಮಾಡಿಬಿಟ್ಟಿದ್ದಾರೆ ಸರ್. ನಮ್ಮ ಹಿಂದೂಗಳನ್ನೆಲ್ಲ ಕರ್ಕೊಂಡೋಗಿ ತುಂಬ ಸಂಘಟನೆಗಳೆಲ್ಲ ಇದು ಮಾಡಿ ಹಾಳು ಮಾಡಿ ಎಲ್ಲ ಅವ್ರ ಫ್ಯಾಮಿಲಿನೆಲ್ಲ ತೊಗೊಂಡೋಗಿ ಇವರು ಚರ್ಚಿಗೆ ಸೇರಿಸ್ಕೊಂಡಿದ್ದಾರೆ ಸರ್. ಈ ಮತಾಂತರ ಮಾಡೋದು ಅಂದ್ರೆ ಹೆಂಗೆ ಸರ್? ಯಾರು ಕಷ್ಟದಲ್ಲಿರ್ತಾರೆ ಅವ್ರನ್ನ ಕರ್ಕೊಂಡೋಗಿ ಬನ್ನಿ ನಿಮ್ಗೆ ದುಡ್ಡು ಸಿಗುತ್ತೆ, ಫಾರಿನ್ ಫಂಡ್ ಬರುತ್ತೆ, ನಿಮ್ಮ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆದರೆ ನಿಮ್ಮ ಕಷ್ಟ ಎಲ್ಲ ತೀರುತ್ತದೆ ಅಂತ ಸುಳ್ಳು ಆಶ್ವಾಸನೆ ಕರ್ಕೊಂಡು ಕಂಪ್ಲೀಟ್ಲಿ ಎಂಟೈರ್ ಅವ್ರ ಫ್ಯಾಮಿಲಿನೇ ಹಾಳು ಮಾಡೋದು ಸರ್ ಇವರು. ಕರ್ಕೊಂಡೋಗಿ ಪ್ರೇಯರ್ ಮಾಡಿಸ್ತಾರೆ, ಬೈಬಲ್ ಕೊಡ್ತಾರೆ, ಹೊಟ್ಟೆ ತುಂಬ ಊಟ ಕೊಡ್ತಾರೆ, ಅಲ್ಲಿ ಫಾರಿನ್ ಕಡೆಯಿಂದ ವೀಡಿಯೋ ತರಿಸ್ತಾರೆ, ಎಲ್ಲ ಮಾಡಿ ಕೊನೆಯಲ್ಲಿ ಅವ್ರ ಮನೆ ಹಾಳು ಮಾಡಿಬಿಡ್ತಾರೆ. ಅದೇ ವಾರ ಅವರು ಏನು ದುಡಿಮೆ ಮಾಡ್ತಾರೆ ಅದರ 10% ಚರ್ಚೆ ಕೊಡಬೇಕು ಅವರು, ಇಲ್ಲಾಂದರೆ ಅವ್ರು ಸತ್ತೋಯ್ತಾರೆ. ಅವರೆಲ್ಲ ಎದುರಿಸ್ತಾರೆ. ಅಂದರೆ ಹೇಳ್ತಾರೆ ನಿಮಗೆ ಅದಾಗ್ಬಿಡ್ತದೆ, ಕ್ಯಾನ್ಸರ್ ಬಂದುಬಿಡ್ತದೆ, ಬ್ರೈನ್ ಟ್ಯೂಮರ್ ಬಂದುಬಿಡ್ತದೆ, ನೀವು ಇದೆಲ್ಲ ಮಾಡಿಲ್ಲ ಅಂದರೆ ತುಂಬ ಸಮಸ್ಯೆ ಆಗ್ಬಿಡ್ತದೆ. ಅದು ಕರೆಕ್ಟಾಗಿ ನಮ್ಮ ಹಿಂದೂಗಳನ್ನೇ ಹುಡ್ಕೋದವರು, ಬೇರೆ ಯಾರನ್ನೂ ಹುಡ್ಕಲ್ಲ. ಎಕ್ಸಾಕ್ಟಾಗಿ ನಮ್ಮ ಹಿಂದೂಗಳನ್ನೇ ಹುಡ್ಕೋದವರು. ಹಿಂದೂಗಳು ಅಂದರೆ ನಾವೆಲ್ಲ ನಮ್ಮ ಎಲ್ಲ ರಿಲಿಜಿಯನ್ಸ್. ಈ ಗೌಡ್ರಾಗಿರ್ಬೋದು, ನಾಯಕರಾಗಿರ್ಬೋದು, ಆಲ್ಮೋಸ್ಟ್ ನಮ್ಮ ಯಾವುದು ಇದಿದೆ ನಮ್ಮ ಕರ್ನಾಟಕ ಸ್ಟೇಟ್ ಎಲ್ಲ ಹಿಂದೂಗಳನ್ನೇ ಹುಡ್ಕೋದವರು. ಆಗಿದ್ದಾರೆ. ಇದೇ ವಿಚಾರಕ್ಕೆ ನಮ್ಮ ಪಾಲಳಿಯವರೆಲ್ಲ ಸೇರಿ ಇವ್ರ ಮನೆಗೆ ಹೊಡೆದು ಈಚೆ ಹಾಕಿದ್ರು ಸರ್. 2 ಗಂಟೆ ರಾತ್ರಿ ಊರು ಬಿಟ್ಟು ಹೊಂಟೋಗಿದ್ರು ಇವರು ಹರೀಶ್ ಫ್ಯಾಮಿಲಿಯವರೇ. ಹರೀಶ್ ಪೀಟರ್ ಗಿದ್ಯೂನ್, ಆಮೇಲೆ ಪ್ರಶಾಂತ್, ಶ್ರೀಕಾಂತ್, ಕೃಷ್ಣಮಕ್ಕನ ಹೆಸರು ಮೇರಿ, ಹರೀಶನ ಹೆಸರು ಪೀಟರ್, ಪ್ರಶಾಂತನ ಹೆಸರು ಡೇವಿಡ್, ಶ್ರೀಕಾಂತ್ ಹೆಸರು ಜಾನ್. ಎಲ್ಲ ಅವರವರೇ ನಾಮಕರಣ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಂಪ್ಲೀಟ್ಲಿ ಚೇಂಜ್ ಆಗಿಬಿಟ್ಟಿದ್ದಾರೆ ಅವರು. ಈ ಫೈನಲೈಸ್ ಇದಕ್ಕೆ ತಂದಿದ್ದಾರೆ. ಈಗ ಈ ಚರ್ಚ್ ಇತ್ತಲ್ಲ ಎಂಥದ್ದು ಮೊಗರಳ್ಳಿ ಮಂಟಿಗೆ, ಆ ಚರ್ಚ್ ಅವರು ಬರೀ ಪಾಲಹಳ್ಳಿ ಅವ್ರನ್ನ ಅಷ್ಟೇ ಇಲ್ಲ ಆಲ್ಮೋಸ್ಟ್ ಎಲ್ಲ ಊರನ್ನು ಪಾಲಹಳ್ಳಿ ಅಂತಿಲ್ಲ, ನಮ್ಮ ಮಂಡ್ಯ ಡಿಸ್ಟಿಕಲ್ಲಿ ಎಷ್ಟಿದೆ ಅಷ್ಟು ಅವ್ರನ್ನೆಲ್ಲರೂ ಹುಡುಕ್ತಾ ಇದ್ದಾರೆ ಯಾವ ಕಡೆ ಅವ್ರನ್ನ ಮಾಡ್ತಿದ್ರು ಸರ್. ಪಾಂಡುಪುರ ಮಾಡಿದ್ದಾರೆ, ಶ್ರೀರಂಗಪಟ್ಟಣ ಮಾಡಿದ್ದಾರೆ, ಮೊಗರಳ್ಳಿ ಮಂಟಿಲ್ ಮಾಡಿದ್ದಾರೆ, ಕುಂಬಾರಕೊಪ್ಪಲಲ್ಲಿ ಮಾಡಿದ್ದಾರೆ, ತುಂಬ ಮೈಸೂರಲ್ಲೂ ಮಾಡಿದ್ದಾರೆ ಸರ್. ತುಂಬ ಫ್ಯಾಮಿಲಿ ಮೈಸೂರಲ್ಲಿ ಮಾಡಿದ್ದಾರೆ, ಮೈಸೂರು ಟೌನಲ್ಲಿ. ಎಷ್ಟೋ ಫ್ಯಾಮಿಲಿ ಈ ಥರ ಹಳ್ಳಿಗಳ ಕಡೆ ಆದರೆ ಹೊರಗೆ ಬರ್ತಾಯಿದೆ ಸರ್. ಸಿಟಿ ಸೈಡ್ ಆದರೆ ಹೊರಗಡೆ ಬರ್ತಾನೆ ಇಲ್ಲ. ಅದು ಇದೆಲ್ಲ ನಾವು ತೋರಿಸಿದ್ದೀವಿ ಅನ್ನೋ ಕಾರಣಕ್ಕೆ ನಮಗೆ, ನಮ್ಮ ಅಕ್ಕನಿಗೆ, ನಮ್ಮ ತಾಯಿಗೆ ಜೀವ ಬೆದರಿಕೆ ಹಾಕೊಂಡು ಕೂತಿದ್ದಾರೆ. ನಮ್ಮೇಲೆ ಕೇಸ್ ಕೊಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ. ಸಿಕ್ಕಾಬಿಟ್ಟೆ ದುಡ್ಡಿದೆ ಸರ್ ಅವ್ರದ್ದು. ಕನ್ವರ್ಟ್ ಮಾಡಿ ಸಿಕ್ಕಾಬಿಟ್ಟೆ ದುಡ್ಡು ಮಾಡಿಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಅವ್ರ ಕಡೆ ಸಪೋರ್ಟಿಂಗ್ ಇದ್ದಾರೆ. ಹಾಂ ಸರ್, ಬರ್ತಾರೆ ಸರ್. ಒಂದು ಫ್ಯಾಮಿಲಿ ಕನ್ವರ್ಟ್ ಮಾಡಿದ್ರೆ 2-3 ಲಕ್ಷ ದುಡ್ಡು ಬರ್ತದೆ ಅವ್ರಿಗೆ. ಅಲ್ಲಿಂದ ಫಾರಿನ್ ಫಂಡ್ ಬರುತ್ತೆ ಅವ್ರಿಗೆ, ಫಾರಿನಿಂದ. ಇನ್ನು ಯಾರ್ಯಾರು ಏನು ಸರ್ ಅವ್ರ ಕಮಿಟಿಯವ್ರು ಇರ್ತಾರಲ್ಲ ಸರ್. ಯಾಕೆ ನಾವು ಅವ್ರಿಗೆ ಸೇರ್ಕೊಂಡಿದ್ರೆ ನಮಗೆ ಗೊತ್ತಾಗೋದು. ನಾವು ಹಿಂದೂ ಸರ್, ನಾವು ಇನ್ನೂ ಸೇರ್ಕೊಂಡಿಲ್ಲ, ನಮ್ಗೆ ಅದ್ರ ಬಗ್ಗೆ ಅದು ಮಾಹಿತಿ ಇಲ್ಲ. ಬರೋದಂತೂ ನಿಜ ಸರ್. ಅವ್ರು ಕಾಣಿಕೆ ರೂಪದಲ್ಲಾಗಿ ತೊಗೊಳ್ಳೋದು, 10% ಯಾರು ದುಡಿಮೆ ಮಾಡ್ತಾರೋ ಅವ್ರ ಹತ್ರ ಇಸ್ಕೊಳ್ಳೋದು ಎಲ್ಲ ಖಂಡಿತವಾಗ್ಲೂ ನಿಜ ಸರ್. ಅರ್ಧಕ್ಕರ್ಧ ಸರ್ ಈ ಥರ ನಮ್ಮ ಅಕ್ಕನ ಥರ ಎದುರಿಕೊಂಡು ಗಂಡ ಬೇಕು ಅಂತ ಕನ್ವರ್ಟ್ ಆಗಿರ್ತಾರೆ. ಇನ್ನು ಅರ್ಧಕ್ಕರ್ಧ ಅವ್ರು ಕಷ್ಟಕ್ಕಾಗಿರ್ತಾರೆ. ಅರ್ಧಕ್ಕರ್ಧ ಇವರು ಆ ಥರ ಕನ್ವರ್ಟ್ ಮಾಡ್ತಾರೆ. ಆ ಮೈಂಡ್ ಇದೆ ಇವ್ರಿಗೆ, ಅದರದೇ ಆದ ಮೈಂಡ್ ಇದೆ ಇವ್ರಿಗೆ, ಚಾತುರ್ಯತೆ ಇದೆ. ಅವ್ರೇನು ಇವತ್ತಿನ ಸಾಮಾನ್ಯದವರಲ್ಲ. ಈಗ ಏನೇನು ಮಾಡಬೇಕು, ಅದಕ್ಕೆ ಏನೇನು ಬೇಕು ಎಲ್ಲ ಪ್ರಿಪೇರ್ ಆಗಿರ್ತಾರೆ ಅವರು. ಏನು ಹೆಸರಲ್ಲಿ ಇಲ್ಲ ನಮ್ಮ ಹಿಂದೂ ಹೆಸರಲ್ಲೇ ಐತಿ. ಅದು ಅವ್ರಿಗೆ ಕೇಳ್ಬೇಕು ಸರ್. ಅವರು ನಮ್ಮ ಹಿಂದೂ ಹೆಸರಲ್ಲೇ ಇರೋದು. ಇದಕ್ಕೆ ಚರ್ಚಲ್ಲಿ ಮಾತ್ರ ಅವ್ರವ್ರು ಬೇಕಾಗಿರೋ ಹೆಸರು ಮಾತ್ರ ಮಾಡಿಕೊಂಡಿದ್ದಾರೆ. ಎಲ್ಲ ನಮ್ಮ ಹಿಂದೂ ಹೆಸರೇ ಇದೆ. ಹೌದು ಸರ್. ಅದೊಂದು ದಂಧೆ ಮಾಡ್ಕೊಬಿಟ್ಟಿದ್ದಾರೆ ಸರ್. ಈ ಹರೀಶ್ ಅಂತವರು, ಈ ರವಿ ಮಾಮ ಅಂತವರು ಇಲ್ಲಿ ಇದಾರಲ್ಲ, ಯಜಮಾನ್ ರವಿ ಅಂತವರು, ಶ್ರೀರಂಗಪಟ್ಟಣ ಬಂದಿಗೌಡ ಆಸ್ಪತ್ರೆ ಎದುರುಗಡೆ ಇದ್ದಾರಲ್ಲ, ಅವ್ರಂಥವ್ರು, ಅವ್ರ ಮಗಳಂಥವ್ರು, ಇವ್ರ ಫ್ಯಾಮಿಲಿ ಕಮಿಟಿ ಇದೆ ಸರ್. ಇವ್ರದ್ದೇ ಒಂದು ಗುಂಪಿದೆ. ಹೆಚ್ಚು ಕಮ್ಮಿ ಒಂದು 30-40 ಜನ ಇದ್ದಾರೆ ಇವರು. ಅದಕ್ಕೆ ಅಂತಲೇ ಇಳಿದು ಬಿಟ್ಟಿದ್ದಾರೆ. ತೋರಿಸ್ಕೊಳ್ಳೋಕೆ ಹಿಂದೂ ಅಂತ ತೋರಿಸ್ಕೋತಾರೆ, ಒಳಗಡೆ ಏನು ಮಾಡ್ಬೇಕು ಅದನ್ನೇ ಮಾಡ್ತಾರೆ ಸರ್. ತೋರಿಸ್ಕೊಳ್ಳೋಕೆ ನಾಮ ಹಾಕ್ಕೊಂಡು ಎಲ್ಲ ನಾವು ಏನು ಮಾಡ್ತೀವಿ, ನಮ್ಮ ಹಿಂದೂ ಆ್ಯಕ್ಟ್ ಪ್ರಕಾರ ಏನಿದೆ ಅದೇ ಥರ ತೋರಿಸ್ಕೋತಾರೆ. 4 ಜನಕ್ಕೆ ಗೊತ್ತಾಗ್ದಂತೆ ಅವರ ಇಲ್ಲವೇ ಈ ಪಟ್ಟಣದಲ್ಲೂ ಹಂಗೆ ಜೀವನ ಮಾಡ್ತಿರೋದವರು. ಈಗ ನೋಡಿದ್ರೆ ಅವ್ರು ಒಳಗಡೆ ಈ ಥರ ಇದೆ ಅವ್ರು. ಯಾಕೆಂದರೆ ಅವ್ರ ಮನೆಗೆ ನಮ್ಮ ಮನೆ ಹೆಣ್ಮಗಳು ಕೊಟ್ಟಿರೋದ್ರಿಂದ ಗೊತ್ತಾಗಿರೋ ಸರ್. ಇಲ್ಲಾಂದ್ರೆ ಅವ್ರು ಹಂಗೆ ಅವರೇ ಅಂತ ನಮಗೂ ಗೊತ್ತಿಲ್ಲ. ಅದ್ರ ಬಗ್ಗೆ ನಮಗೂ ಮಾಹಿತಿ ಇಲ್ಲ. ಈಗ ನೀವು ನೋಡ್ತೀನಿ ಅಂದರೆ ಹಿಂದೂ ಥರನೇ ಕಾಣೋದವರು. ಅವ್ರ ಒಳಗಡೆ ಹೋಗಿ ನೋಡಿ ಇಷ್ಟಿಷ್ಟು ಬೈಬಲ್ ಇರ್ತದೆ, ಇಷ್ಟಿಷ್ಟು ಬೈಬಲ್ ಅವ್ರವ್ರ ಮನೇಲಿದೆ.
ಅಂದ್ರೆ ಮನೆಗಳು ಸೀಸ್ ಮಾಡೋದು ಈಗ ನೀವು ಹರೀಶ್ ಅವ್ರ ಮನೆ ಸೀಸ್ ಮಾಡಿದ್ರೆ ಸಾಕು ಕಡಿಮೆ ಅನ್ನೋ ಒಂದು 200 ಬೈಬಲ್ ಸಿಗುತ್ತೆ, 200 ಬೈಬಲ್. ದನದ ಮಾಂಸ ಸಿಗ್ತದೆ, ದನದ ಮಾಂಸದ ಮೂಳೆ ಸಿಗ್ತದೆ. ಈಗ ನಮ್ಮ ಹಿಂದೂಗಳಲ್ಲಿ ಏನು ಗೊತ್ತಾ ಸರ್, ಯುಗಾದಿ ಹಬ್ಬದ ದಿನ ನಾವು ಏನು ಮಾಡ್ತೀವಿ, ಒಬ್ಬಟ್ಟು ಮಾಡ್ಕೊತೀವಿ. ಅವ್ರು ಏನು ಮಾಡ್ತಾರೆ, ದನದ ಮಾಂಸ, ಮಟನು, ಚಿಕನ್ ಇಂಥವೇ ಮಾಡೋದವರು. ಬೇರೆ ಟೈಮಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಇದನ್ನು ನಮ್ಮ ಅಕ್ಕನೂ ಹೇಳಿದ್ದಾರೆ. ನೀವು ವಿಡಿಯೋ ಮಾಡಿಸ್ತಾ ನಮ್ಮ ಅಕ್ಕನೂ ಹೇಳಿದ್ದಾರೆ. ಹೇಳಿರೋದು ಸತ್ಯ, ಅವ್ರು ಮಾಡಿರೋದು ಸತ್ಯ. ಅಂದ್ರೆ ನೀವು ಮೊದಲು ಎಲ್ಲ ಹೇಳಿದ್ರೆ ಊರವ್ರಿಗೆಲ್ಲ ಏನಂತ ಸರ್? ಅಂದ್ರೆ ಇವ್ರಿಗೆ ಮಾಡ್ತಾವ್ರೆ ಸರ್ ನಮ್ಮ ಕಮಿಟಿಯವ್ರಿಗೆಲ್ಲ ಹೇಳಿದ್ದೀವಿ ಸರ್. ನಮ್ಮ ಕಮಿಟಿಲಿ ಎಷ್ಟು ನಮ್ಮ ಜನಾಂಗದವ್ರು ಇಷ್ಟಿದ್ದಾರೆ, ಅದೇ ಸೀದಾ ಹೋಗಿ ನಾವು ಕೊಂಡಿಸಿದ್ದೀವಿ. ಹೆಚ್ಚು ಕಮ್ಮಿ 10-15 ಸತ ಕೂತಿದ್ದೀವಿ ನಾವು. ಇದನ್ನು ಹೊಸ್ದಾಗಿ ಏನಲ್ಲ ಸರ್. ನಮಗೆಲ್ಲೂ ನ್ಯಾಯ ಸಿಕ್ಕಿಲ್ಲ ಸರ್. ಕೊನೆಗೆ ನಮ್ಮ ಸಂಘಟನಾಕಾರರ ಜೊತೆ ಬಂದಿದ್ದೀವಿ. ನಾವು ನ್ಯಾಯ ಒದಗಿಸ್ತೀನಿ ಅಂತ ಹೇಳಿದ್ದಾರೆ. ಈಗ ನನಗೆ, ನಮ್ಮ ಅಕ್ಕನಿಗೆ, ನಮ್ಮ ತಾಯಿಗೆ ಜೀವ ಬೆದರಿಕೆ ಇದೆ. ಇವರು ಸಿಕ್ಕಾಬಿಟ್ಟೆ ದುಡ್ಡು ಐತೆ ಸರ್. ನಾನು ಹೇಳ್ತೀನಿ, ಅದು ಕಡಿಮೆ ಅಂದರೆ ಒಬ್ಬೊಬ್ಬನ ಹತ್ರ 8ರಿಂದ 10 ಕೋಟಿ ದುಡ್ಡು ಐತೆ. ಎಲ್ಲಿ ಮಾಡ್ತಾನೆ ಸರ್ ನ್ಯಾಯವಾಗಿ ಸಂಪಾದನೆ ಮಾಡೋನು? ದಿನಕ್ಕೆ 1000 ರೂಪಾಯಿ ಗೈತಾನೆ ಸರ್. ದುಡಿತೀನಿ ಅಂದರೆ ಗಾರೆ ಕೆಲಸ ಮಾಡೋರು 1000 ರೂಪಾಯಿಂದ 800 ರೂಪಾಯಿ 1000 ರೂಪಾಯಿ ದುಡಿಮೆ ಮಾಡೋಕ್ಕಾಗಲ್ಲ. ಅದ್ರ ಮೇಲೆ ಇವ್ರು 8 ಕೋಟಿ 10 ಕೋಟಿ ಪ್ರಾಪರ್ಟಿ ಎಲ್ಲಿಂದ ಮಾಡ್ತಾರೆ ಸರ್? ಏನೇನು ಕೆಲಸ ಸರ್ ದಂಧೆ. ಎದುರುಗಡೆ ಹಿಂದೂ ಅಂತ ತೋರಿಸೋದು, ಒಳಗಡೆ ಪ್ರಚೋದನೆ ಮಾಡ್ಕೊಬಿಡೋದು, ಹಿಂದೂಗಳು ಅವ್ರನ್ನ ಕನ್ವರ್ಟ್ ಮಾಡೋದು, ಫಾರಿನ್ ದುಡ್ಡು ತೊಗೊಳ್ಳೋದು. ಇದೇ ಇವ್ರದ್ದು ಮೇಯ್ನು. ಫಾರಿನ್ ಫಂಡು. ನಿಮ್ಮ ಹೆಸರು ರವಿ ಕಿರಣ್ ಸರ್. ಈಗ ಮೇಲ್ನೋಟಕ್ಕೆ ಪಾತ್ರೆ ವ್ಯಾಪಾರ ಮಾಡೋದು ದಂಧೆ. ಇವ್ರ ದಂಧೆನೇ ಸರ್. ಮೇಲ್ನೋಟಕ್ಕೆ ಮಾತ್ರ ಪಾತ್ರೆ ವ್ಯಾಪಾರ ಮಾಡೋದು. ಇವ್ರ ದಂಧೆ, ಮೇನ್ ದಂಧೆ ಬಂದು ಕ್ರಿಶ್ಚಿಯಾನಿಟಿ. ನಮ್ಮ ಹಿಂದೂಗಳು ಯಾರ್ಯಾರು ಅಮಾಯಕರು ಸಿಗ್ತಾರೆ, ನಿಮ್ಗೇನು ತಿನ್ನಕ್ಕೆ ತಂದೆ ಇಲ್ವಾ, ಬನ್ನಿ ಕ್ರಿಶ್ಚಿಯನ್ ಆಗಿ. ನಿಮ್ಗೆ ಅದೇನಾರು ಆಯ್ತಾ ಕ್ರಿಶ್ಚಿಯನ್ ಆಗಿ, ನಿಮ್ಮ ಬ್ಲಡ್ ಕ್ಯಾನ್ಸರ್ ಆಯ್ತಾ ಕ್ರಿಶ್ಚಿಯನ್ ಆಗಿ, ನಿಮ್ಮ ಬ್ರೈನ್ ಟ್ಯೂಮರ್ ಆಯ್ತಾ ಕ್ರಿಶ್ಚಿಯನ್ ಆಗಿ, ಸರಿ ಆಗ್ಬಿಡ್ತೀವಿ. ನೀವೇ ನೋಡಿದ್ರೆ ಸರ್ ಎಷ್ಟು ವೀಡಿಯೋಸಲ್ಲೆಲ್ಲ ತಲೆ ಮೇಲೆ ಕೈ ಮಾಡಿಬಿಟ್ಟು ಮಾತು ಬರುತ್ತೆ, ಕಣ್ಣು ಮೇಲೆ ಕೈ ಮಾಡುತ್ತೆ ಅಂತ ಕಣ್ಣು ಬರುತ್ತೆ, ಇದೆಲ್ಲ ತೋರಿಸ್ತಾ ಇರ್ತಾರಲ್ಲ. ನಾನು ಪ್ಯೂರ್ ಈಗ ಸರಿ, ಈಗ ನಿಮ್ಮ ಮದುವೆ ಮಾಡಿಕೊಟ್ಟಾಗ ಹೆಂಗಿತ್ತು ಅವ್ರ ಫ್ಯಾಮಿಲಿ ಸರ್? ನಾವು ಹೆಂಗೆ ಹಿಂದೂಗಳಾಗಿದ್ದೀವಿ ಆರ್ಥಿಕವಾಗಿ ಸರ್, ತೀರಾ ಮಟ್ಟವಾಗಿ ಬಡಸ್ತರು ಅವರು. ತೀರಾ ಮಟ್ಟವಾಗಿ ಬಡಸ್ತರು, ಬಡವರಾಗಿದ್ರು. ನಾವು ಮದುವೆ ಮಾಡಿಕೊಟ್ಟಿದ್ದ ಟೈಮಲ್ಲಿ ಸರ್ ಹೇಳ್ತಿರೋದು, ಅವ್ರು ತಿನ್ನೋಕೆ ಅನ್ನನೂ ಇರಲಿಲ್ಲ ನೆಟ್ಟಿಗೆ. ಈಗ ನೋಡಿದ್ರೆ ಪ್ರಾಪರ್ಟಿ ಮೇಲೆ ಪ್ರಾಪರ್ಟಿ 17ರಿಂದ 20 ಪ್ರಾಪರ್ಟಿ ಮಾಡ್ಕೊಂಡಿದ್ದಾರೆ, ಮನೆ ಮಾಡ್ಕೊತಾ ಇದ್ದಾರೆ, ಬೇಜಾನ್ ಚಿನ್ನ ಮಾಡಿದ್ದಾರೆ, ದುಡ್ಡು ಮಾಡಿದ್ದಾರೆ. ಎಲ್ಲಿಂದ ಬರ್ತದೆ ಸರ್ ಇವೆಲ್ಲ? ಇದು ಪಾತ್ರೆ ವ್ಯಾಪಾರದಲ್ಲಿ ಅಷ್ಟೊಂದು ದುಡ್ಡು ಮಾಡ್ಬೋದಾ? ಇಲ್ಲ ಸರ್. ನಾನು ಪಾತ್ರೆ ಅಂಗಡಿ ಇಟ್ಕೊಂಡಿದ್ದೀನಿ. 45 ಲಕ್ಷ ಸಾಲ ಇದೆ ಸರ್. 45 ಲಕ್ಷ ಸಾಲ ಮಾಡಿದ್ದೀನಿ. ಏನಕ್ಕೆ ಅಂದರೆ ನಮ್ಮ ಅಕ್ಕನ ಮಗುಗೆ ಬ್ಲಡ್ ಕ್ಯಾನ್ಸರ್ ಆಗಿದೆ. 30 ಲಕ್ಷ ಕೊಟ್ಟಿದ್ದೀನಿ. 30 ಲಕ್ಷ ಅದು ಆಧಾರ ಇದೆ, ವಿತ್ ಪ್ರೂಫ್ ಇದೆ ನನ್ನ ಹತ್ರ. MLA ಫಂಡ್ ಅಂದ್ಬಿಟ್ಟು ಅವ್ರ ಹತ್ರ ಅವ್ರ ಮನೆ ಬಾಗಿಲಿಗೆಲ್ಲ ಹೋಗಿದ್ದೀವಿ. ಎಲ್ಲ ಕಡೆನೂ ಏನೇನಾಗುತ್ತೆ, ಏನೇನು ಸವಲತ್ತು ಸಿಗುತ್ತೆ ಎಲ್ಲ ಥರನೂ ಮಾಡಿದ್ದೀವಿ. ಎಲ್ಲ ಥರನೂ ನಾವು ಕಷ್ಟಪಟ್ಟಿದ್ದೀವಿ. ನಮ್ಮ ಅಕ್ಕನ ಮಗುಗೆ ಅಷ್ಟೆಲ್ಲ ಆದರೂ ನನ್ನ ಮಕ್ಕಳು ಹೇಳೋದು ಅನ್ನೋದು, 2 ಗಂಡು ಮಕ್ಳು ಒಂದು ಸತ್ತೋಗ್ಲಿ ಬಿಡಿ, ಇನ್ನೊಂದು ಐತೆ ನಾವು ನೋಡ್ಕೊಳ್ಳಿ, ಇಲ್ಲ ಕ್ರಿಶ್ಚಿಯನ್ ಆಗಿಬಿಡಿ, ಸರಿ ಹೋಗ್ಬಿಡ್ತೀವಿ. ಬ್ಲಡ್ ಕ್ಯಾನ್ಸರ್ ನಮ್ಮ ಮಗು ಕ್ರಿಶ್ಚಿಯನ್ ಆದರೆ ಸರಿ ಹೋಗುತ್ತೆ ಅಂತ ಹೇಳಿರೋ ಬೇವರ್ಸಿಗಳು ಇವರೇ ಸರ್. ಫಸ್ಟ್ ಟೈಮ್ ನಾನು ನೋಡ್ದಂಗೆ ಕ್ರಿಶ್ಚಿಯನ್ಗೆ ಆದರೆ ಬ್ಲಡ್ ಕ್ಯಾನ್ಸರ್ ಸರಿ ಹೋಗುತ್ತೆ ಅಂತ ಹೇಳಿರೋರು ಫಸ್ಟ್ ಟೈಮ್ ಇವರೇ ಸರ್. ಅದ್ರ ಮೇಲೆ ನಾವು ಕ್ರಮ ಕೈಗೊಳ್ಳಿ ಅಂತ ನಾವು FIR ಮಾಡಿಸಿದ್ವಿ ಸರ್. ಈಗ ನೋಡಿದ್ರೆ ಬಿಟ್ಟು ಕಳಿಸಿದ್ದಾರೆ ಸರ್ ಅವರು. ನಮ್ಮ ಸಂಘಟನೆಕಾರರೆಲ್ಲ 2 ಗಂಟೆ ರಾತ್ರಿ ಗಂಟೆ ನಮ್ಮ ಜೊತೆ ಇದ್ದು FIR ಎಲ್ಲ ಮಾಡಿಸಿದ್ದಾರೆ. ಅವ್ರು ಏಕಾಏಕಿ ನಮಗೆ ತಿಳಿಸ್ತಂತೆ ಬಿಟ್ಟು ಕಳಿಸ್ಬಿಟ್ಟಿದ್ರು ಅವ್ರಿಗೆ. FIR ಸೀದಾ ತೊಗೊಂಡೋಗಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿಲ್ಲ ಸರ್. ಇದ್ರ ಬಗ್ಗೆ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಸರ್. ಸರ್ ರವಿಕುಮಾರ್, ಪ್ರಶಾಂತ್, ಅದು ಬಿಟ್ಟರೆ ಪ್ರಭಾ, ಸುಬ್ರಹ್ಮಣ್ಯ, ನಾಗಿಣಿ, ಕೃಷ್ಣಮಕ, ಪೀಟರು, ಸಾಗರ್ ಅಬ್ಸ್ಟ್ಯಾಂಡ್ ಆಗಿದ್ದಾರೆ. ಅಲಿಯಾಸ್ ಹರೀಶ್ ಮೀನ್ಸ್ ಪೀಟರು, ಸಾಗರು, ಶ್ರೀಕಾಂತ್ ಅಬ್ಸ್ಟ್ಯಾಂಡ್ ಆಗಿದೆ ಸರ್. ಹೌದು ಸರ್. ಈಗ ಇವ್ರನ್ನ ಬಿಟ್ಟು ಕಳಿಸಿದ್ದಾರೆ ಸರ್. ಆರಾಮಾಗಿ ಅವ್ರ ಮನೇಲಿದ್ದಾರೆ. ನಾವು ಕಂಪ್ಲೇಂಟ್ ಕೊಟ್ಬಿಟ್ಟು ನಾವು ಇಲ್ಲಿ ನಿಂತಿದ್ದೀವಿ ಸರ್. ಈಗ ಯಾವ ರೀತಿ ಅಮಾಯಕರನ್ನ ಟಾರ್ಗೆಟ್ ಮಾಡ್ತಿದ್ರು, ಹೆಂಗೆ ಹುಡುಕ್ತಿದ್ರು ಸರ್? ನಾನಂತೂ ಇನ್ನೂ ಕನ್ವರ್ಟ್ ಆಗಿಲ್ಲ ಸರ್. ನಾವು ಕನ್ವರ್ಟ್ ಆಗೋದು ಹೋಗೋದಿಲ್ಲ. ಅಲ್ಲ ಯಾವ ಥರ ಅಂದರೆ ಸರ್, ಈಗ ಫಸ್ಟು ನೋಡ್ತಾರೆ ಸರ್, ಬ್ಯಾಕ್ಗ್ರೌಂಡ್ ನೋಡ್ಕೋತಾರೆ. ಬ್ಯಾಕ್ಗ್ರೌಂಡ್ ಸ್ಟ್ರಾಂಗ್ ಆಗೈತೆ ಅಂದರೆ ಅವ್ರು ಟಚ್ ಮಾಡೋಕೆ ಹೋಗಲ್ಲ. ಯಾಕೆಂದರೆ ಕಮಿಟಿ ಅವ್ರು ಸ್ಟ್ರಾಂಗ್ ಆಗಿರುತ್ತೆ, ಬಂದು ಬಿಡುತ್ತಾರಲ್ಲ, ನಿಮಗೂ ಗೊತ್ತಲ್ಲ. ಈಗ ನಮ್ಮ ಇದು ಧರ್ಮಕ್ಕೆ ಏನಾದ್ರು ತೊಂದರೆ ಕೊಡ್ತಂದ್ರೆ ಬಂದು ಯಾರೂ ಬಿಡಲ್ಲ ಸರ್ ಇವತ್ತು. ಯಾಕೆಂದರೆ ನಮ್ಮ ಧರ್ಮದಲ್ಲಿ ಸರ್, ಮರಾಠಿ ಜನಾಂಗ ನಮ್ಮದು, ಧರ್ಮಕ್ಕೋಸ್ಕರ ಪ್ರಾಣ ಬಿಟ್ಟಿದ್ದೀವಿ ಹೊರತು ಪ್ರಾಣಕ್ಕೋಸ್ಕರ ನಾವು ಧರ್ಮ ಬಿಟ್ಟಿಲ್ಲ. ನನಗೆ ಗೊತ್ತಿರೋಂಗೆ ನಾವು ಇವತ್ತರೂ ಕನ್ವರ್ಟ್ ಆಗಿಲ್ಲ ಸರ್. ಇವ್ರ ಥರ ನಾವು ಅರ್ಬರಿಕೆಗಳಲ್ಲ ಸರ್. ನಾವು ಏನು ಹುಟ್ಟಿದ್ದೀವಿ, ನಮ್ಮ ಅಪ್ಪನಿಗೆ ನಾವು ಹುಟ್ಟಿರೋದು ಹಂಗೆ ಬದುಕೋದು ಸರ್. ಇದು ನನಗೆ, ನಮ್ಮ ಅಕ್ಕನಿಗೆ, ನಮ್ಮ ತಾಯಿಗೆ ಜೀವಕ್ಕೆ ಏನೇ ಹೆಚ್ಚು ಕಮ್ಮಿ ಅಂದ್ರೆ ಇವರೇ ಸರ್ ಕಾರಣ. ಇವ್ರ ಕಮಿಟಿಯವರೇ ಯಾರು ಈ ದಂಧೆ ಮಾಡ್ತಾರಲ್ಲ, ಈ ದಂಧೆ ಕೊರ್ರೆ ಕಾರಣ.